ಇದೆಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ನಾನು ಹೆಂಡ್ತಿ ಬೈತಾಳೆ, ಪ್ಯಾಂಟ್ ಎಲ್ಲ ಸರಿಗಿಲ್ಲ ಅಂದರೆ ಶರ್ಟ್ ಸರಿ, ಸೊ ನೀಟಾಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಓಕೆನಪ್ಪ. ಟೀಸರ್ ನೋಡಿದಾಗಲೇ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ರು, ಏನೋ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟಾಗಿ ಟ್ರೈ ಮಾಡಿರೋಂಥ ಕಂಟೆಂಟು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಟ್ರೇಲರ್ ನೋಡಿದ್ರೆ ಇನ್ನೂ ಅದ್ಭುತ ಅನ್ನಿಸ್ತದೆ. ಏನು ಹೇಳ್ತೀರಾ ಸರ್? ಮನೆ ಫಿಲ್ಮು. ನಮ್ಮಣ್ಣ, ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟ ಆಡ್ಸಿದ್ವಿ, ಓಡಾಡ್ಸಿದ್ವಿ. ನಮ್ಮ ಮೇಲೆಲ್ಲ ಮಾಡಿದ್ದಾನೆ ಅವನು. ಮೈಯೆಲ್ಲ ನಾವು ಒರೆಸ್ಕೊಂಡಿದ್ವಿ. ಅಷ್ಟು ಮುದ್ದಾಗಿ ಬೆಳೆಸಿದ್ವಿ, ಅಷ್ಟು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ. ಬೆಳೀತಾ ಬೆಳೀತಾ ನಮ್ಮ ಅಕ್ಕ ತುಂಬ ಸ್ಟ್ರಿಕ್ಟು ಓದೋ ವಿಚಾರದಲ್ಲ. ನನ್ನನ್ನೇ 3 ಸ್ಕೂಲಿಂದ ಚೇಂಜ್ ಮಾಡಿದ್ಲು ನಮ್ಮ ಅಕ್ಕ. ಓದಲಿ, ಹೆಂಗಾರ ಮಾಡಿ ಕಷ್ಟಪಟ್ಟು ಓದಲಿ ಅಂತ ನಾನು ಪ್ರಯತ್ನ ಪಟ್ಟೆ. ಹಾಗೆ ಪಾಪ ನಮ್ಮ ಚಿನ್ನೂ ಓದಬೇಕು ಅನ್ನೋ ಟೈಮ್ ಬಂದಾಗ ನನ್ನ ಮಗ ಓದ್ತಾ ಇಲ್ಲ, ಅವನು ಆ್ಯಕ್ಟ್ರ್ ಆಗ್ಬೇಕಂತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳೆಸೋಣ, ಹಾಗೆ ಬೆಳೆಸೋಣ. ಮಕ್ಳಿಗೇನು ಇಷ್ಟನೋ ಅದ್ರ ಪ್ರಕಾರನೇ ಬೆಳೀಲಿ. ಫ್ಯೂಚರು ದೇವ್ರು ನೋಡ್ಕೋತಾನೆ, ಅಭಿಮಾನಿಗಳು ನೋಡ್ಕೋತಾರೆ, ನಾವೇನು ಹೇಳೋಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳಿದೆ. ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದೇನು ಅಂದರೆ, ಅವನು ಪ್ರಿಪೇರ್ ಆಗ್ಬಿಟ್ಟು ಬಂದ. ಡ್ಯಾನ್ಸ್ ಕಲ್ತ್ಕೊಂಡ್ರು, ಫೈಟ್ ಕಲ್ತ್ಕೊಂಡ್ರು, ಡ್ರಾಮಾ ಕ್ಲಾಸಸ್ಸು, ಆ್ಯಕ್ಟಿಂಗ್ ಕ್ಲಾಸಸ್ಸು, ಒಂದು ಪ್ರಿಪೇರ್ ಆಗಿ ಯಾವುದೇ ಥರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ಕೊಂಡು ತಿಳ್ಕೊಂಡು ಬಂದಿದ್ದಾನೆ. ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಹುಡುಗಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಟ್ರಡ್ಯೂಸ್ ಮಾಡಿದ್ದಕ್ಕೆ ಈ ಪಿಕ್ಚರಲ್ಲಿ. ಮೋರ್ ದೆನ್ ಎನಿಥಿಂಗ್ ನಮ್ಮ ಅಣ್ಣನಂತೂ ಇಷ್ಟು ಮುದ್ದಾಗೆ ಇಷ್ಟು ಚೆನ್ನಾಗಿ ನೋಡಿ ನನಗೆ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಲವ್ ಮೈ ಬ್ರದರ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ. ಆ ಕ್ಲೀನ್ ಶೇವ್ ಲುಕ್ಕಲ್ಲಂತೂ ಯಾವುದೋ ಮತ್ತೆ 10th 11th ಸ್ಟ್ಯಾಂಡರ್ಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ. ಒಂದು ಕಾನ್ಸೆಪ್ಟ್ ಇದೆ, ಏನೋ ವಿಷಯ ಇದೆ. ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬ ಇಟ್ಸ್ ಟೇಕಿಂಗ್ ಮೈ ಅಟೆನ್ಷನ್ ಆ್ಯಂಡ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅನಿಸ್ತಾ ಇದೆ ಪಿಕ್ಚರಲ್ಲಿ. ಈ ಥರ ಪಿಕ್ಚರು ಆದಷ್ಟು ಜನಗಳಿಗೆ ರೀಚ್ ಆಗಬೇಕು, ಅಭಿಮಾನಿಗಳು ನೋಡಬೇಕು. ಆಮೇಲೆ ಪ್ರತಿಯೊಬ್ಬರೂ ಈ ಥರ ಒಂದು ಫಿಲ್ಮ್ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಆ್ಯಂಡ್ ಎವ್ರಿಬಡಿ, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಅಮ್ಮ ನೀವು ಚೆನ್ನಾಗಿದ್ದೀರಾ, ದ ನ್ಯೂ ಗರ್ಲ್, ಚಿನ್ನು ಪೇರ್ ಅಲ್ವಾ? ಯೋರ್ ನೇಮ್ ಪಿಕ್ಚರಲ್ಲಿ, ಫಿಲ್ಮಲ್ಲಿ? ಜೂಲಿ. ನೀವು ಜೂಲಿ, ಅವ್ರ ಅಭಿ, ಅಣ್ಣ ರಾಮ್. ಸಿ ಐ ವಾಚ್ಡ್. ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿದೆ. ಐ ಥಿಂಕ್ ದರ್ ಇಸ್ ಸಮಥಿಂಗ್ ನ್ಯೂ ಇನ್ ದ ಮೂವಿ. ರೆಗ್ಯುಲರ್ ಮೂವೀಸ್ ಥರ ಇಲ್ಲ, ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ವಿಜಯರಾಘ್ ಬಂದರೆ ಎಲ್ಲಿ ಹಂಗೆ ಮಾಡಬಾರ್ದು, ಕರೆದುಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು ಫೋನ್ ಮಾಡ್ಕೊಂಡು. ಏನೋ ಹೊಗಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ರಘು, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಅಕ್ಕನ್ನ 1-2 ಸೆಕೆಂಡ್ ಸ್ಟೇಜ್ ಮೇಲೆ ಬರೋಕ್ಕೆ ಕೇಳ್ಕೊತೀನಿ. ಅವಳಿಗೆ ತುಂಬ ಹೆಮ್ಮೆ ಇದೆ. ನಿನ್ನ ಬಾಯಾರ ನಿನ್ನ ಮಗನ ನೀನು ಆಶೀರ್ವಾದ ಮಾಡು, ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಅಂಕಿತಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿ ಒನ್. ನೀವೆಲ್ಲ ಟೈಮ್ ತೊಗೊಂಡು ಈ ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಜಸ್ಟ್ ಹೋಪ್ ನಿಮಗೆಲ್ಲ ಹಾಡು ಟ್ರೇಲರ್ ಲೈಕ್ ಆಯಿತು. ಸೊ ಸಿನಿಮಾ ಮೇ 10ಕ್ಕೆ ರಿಲೀಸ್ ಆಗುತ್ತೆ. ಶ್ಯೂರ್ ಪ್ಲೀಸ್ ಗೋ ಔಟ್ ಆ್ಯಂಡ್ ವಾಚ್ ಇಟ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್ ಆರ್ ಚೀಫ್ ಗೆಸ್ಟ್ ಫಾರ್ ಟೇಕಿಂಗ್ ದ ಟೈಮ್ ಔಟ್. ಸೊ ಬ್ಯಾಂಕಿಂಗ್ ವಾಸ್ ಮೈ ಪ್ರೊಫೆಷನ್ ರಾದರ್. ಇವಾಗ ನಾನು ಒಂದು ಸ್ಟಾರ್ಟಪ್ನಲ್ಲಿದ್ದೀನಿ. ಪ್ಲಸ್ ಫಿಲ್ಮ್ ಮೇಕಿಂಗ್ ವಾಸ್ ಮೈ ಪ್ಯಾಷನ್. ನಾನು ಯಾವುದೇ ರಂಗದಲ್ಲಿ ಹೋಗಿದ್ರೂ ವಾಪಸ್ ಫಿಲ್ಮಿಗೆ ಬಂದೇ ಬರ್ತಾಯಿದ್ದೆ. ಸೊ ದಟ್ ವಾಸ್ ವೆರಿ ಡೆಫಿನೆಟ್ ಬಿಕಾಸ್ ಬಾಲ್ಯದಲ್ಲಿ ನಾವು ಹುಟ್ಟಿ ಬೆಳೆದಿದ್ದ ಮನೆಯೇ ವಾಸ್ ನೆಕ್ಸ್ಟ್ ಟು ಅ ಥಿಯೇಟರ್. ಸೊ ಸಿನಿಮಾ ಬಿಟ್ಟು ನನಗೇನು ದೆರ್ ವಾಸ್ ನಥಿಂಗ್ ನೋನ್ ಆಸ್ ಅ ಪ್ಯಾಷನ್. ಬಟ್ ನಾವು ಈ ಕಾನ್ಸೆಪ್ಟ್ ಐ ಕೀಪ್ ಥಿಂಕಿಂಗ್ ಅಬೌಟ್ ಸಮ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ತೊಗೊಂಡು ಗಂಗಾಧರ್ ಸರ್ ಹತ್ರ ಬಂದಾಗ, so he said yes, we can make this movie, rest is history. So he is the main brain behind this entire film. So D's film banner nalli madida ee chitra. So Gangadhar has put in lot of efforts, bringing this vision to life. Last but not the least, basically all my actors leading from Vijay sir, Bhavana, Shruti Prakash, Ishita Singh, and Aparna Vastare, Ravi Bhatt sir. And I'm very proud that Jay is making his debut film Ninda. So that is going to be one memorable moment for me as well. And
ಕನಸು ಒಬ್ಬರು ಕಾಣ್ತಾರೆ, ಅದನ್ನು ನನಸು ಮಾಡೋಕ್ಕೆ 100 ಜನ ಬೇಕಾಗ್ತಾರೆ ಹಿಂದ್ಗಡೆ. ಸೊ ದಟ್ ಈಸ್ ಅ ಗ್ರೇಟ್ ಎಕ್ಸಾಂಪಲ್. ನನ್ನ ಸ್ಕೂಲ್ ಫ್ರೆಂಡ್ಸ್ನಿಂದ ಹಿಡಿದು ಹೂ ಆರ್ ಆಲ್ಸೋ ಮೈ ಕೋ ಪ್ರೊಡ್ಯೂಸರ್ಸ್, ವೆದರ್ ಇಟ್ ಈಸ್ ಸತೀಶ್ ಗ್ರಾಮ್ ಪುರೋಹಿತ್, Arvind Joshi, Anand Shanbhai. I can go on. I think it is better to read the poster, so I have all the names there. So, my family, my friend and my life partner Meenakshi, Akshat and Akriti have a small family. So they have lived this dream along with me. They have been part of this journey. Thank you for trusting, and I will not take too much of your time. That's about me, Ankita. Thank you so much. Thomas. ಅರ್ಧ ಅದು ಗೊತ್ತಾಗಲಿ ಅಂತಲೇ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ವಯಸ್ಸಾಗಲಿ ಅಂತ ನನಗೆ. ಮೊದಲನೇದಾಗಿ ಬಂದಿರುವಂಥ ಎಲ್ಲ ಆತ್ಮೀಯ ಗಣ್ಯ ಅತಿಥಿಗಳಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ನಾನು ಮೊದಲು ಅಪ್ಪು ಅವ್ರನ್ನ ಸ್ಮರಿಸಿ, ನನ್ನ ಶ್ರೀಮತಿನೂ ಸ್ಮರಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ಯಾಕೆ ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಇದಕ್ಕೆ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು, ಎಲ್ಲಿಲ್ಲದ ಒಂದು ರೀತಿ ಉತ್ಸಾಹ ಅವ್ರಿಗೆ. ಹೊಸ ಕೆಲಸಗಳು, ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾಯಿದ್ರು. ಆಮೇಲೆ ನನ್ನ ಹೆಂಡತಿ, ಅವಳಿಗೆ ನಮ್ಮ ಚಿನ್ನು ಅಂದರೆ ಬಹಳ ಪ್ರೀತಿ. ಶುರುವಾದ ತಕ್ಷಣ ಅಲ್ಲಿ ಬಂದು ಅಳ್ತಾ ನಿಂತಿದ್ದ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ದಾರೆ, ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಆ ಶಕ್ತಿ ಬೇರೆ ಎಲ್ಲಿಂದನೂ ಅಲ್ಲ, ನಿಮ್ಮಿಂದನೇ ಬರ್ತಾ ಇರೋದು. ನೀವೆಲ್ಲ ತೋರ್ತಾ ಇರುವಂಥ ಪ್ರೀತಿ ಆಗಲಿ, ಕಾಳಜಿ ಆಗಲಿ, ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆಲ್ಲ ಕೆಲಸ ಮಾಡೋದಕ್ಕೆ. ಆಮೇಲೆ ನಾನು ನಮ್ಮ ಅಶ್ವಿನಿ ಅತ್ತಿಗೆಗೆ ಧನ್ಯವಾದಗಳನ್ನ ಹೇಳಬೇಕು. ನನ್ನ ಸಹೋದರ ಮುರಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಭಾಳ ಪ್ರೀತಿಯಿಂದ ಬಂದು ನಮಗೆ ಇದನ್ನು ಸಾಧ್ಯ ಮಾಡಿದ್ದಾರೆ. ಗ್ರೇ ಗೇಮ್ ಸಿನಿಮಾದ ಟ್ರೈಲರ್ ಲಾಂಚ್, ಟೀಸರ್ ನೋಡಿದಾಗ ಎಲ್ಲರೂ ಭಾಳ ಖುಷಿ ಪಟ್ಟಿದ್ರು. ಎಲ್ಲರೂ ಒಂದು ರೀತಿಲಿ ಭಾಳ ಪ್ರೋತ್ಸಾಹಕರವಾಗಿ ಮಾತಾಡಿದರು. ಹಾಡುಗಳು ಬಂದಾಗಲೂ ಕೂಡ ಅಷ್ಟೇ ಭಾಳ ಇಷ್ಟಪಟ್ಟರು. ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು. ಒಳ್ಳೇದಾಯಿತು ಸರ್, ನನಗೆ ಇವತ್ತು ತೋರಿಸಿದ್ದೀನಿ ಟ್ರೈಲರು. ಯಾಕಂದರೆ ಎಲ್ಲರ ಜೊತೆ ನನಗೂ ಆ ಹುಮ್ಮಸ್ಸು ಇರುತ್ತೆ, ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಾನೊಬ್ಬ ಪ್ರೇಕ್ಷಕನಾಗಿ, ನಮ್ಮ ತಂದೆ ಹೇಳಿದ ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡೋಂಥ ಅವಕಾಶ ಸಿಗುತ್ತೆ. ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಬಹಳ ಒಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ. ತಂತ್ರಜ್ಞರಿಂದ ಕಲ್ತಿದ್ದೀನಿ, ಕಲಾವಿದರಿಂದ ಕಲ್ತಿದ್ದೀನಿ, ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ. ಮಾಡಿರುವಂಥ ಪಾತ್ರ ನೋಡೋಕ್ಕೆ ಭಾಳ ಸರಳವಾಗಿ ಕಾಣುತ್ತೆ, ಆದರೆ ಅಷ್ಟು ಸರಳ ಆಗಿರಲಿಲ್ಲ. ಅದಕ್ಕೆ ಬೇಕಾದಂಥ ಕೆಲವು ತಯಾರಿಗಳಿದ್ವು. ಆ ತಯಾರಿಗಳನ್ನೆಲ್ಲ ನನಗೆ ಗಂಗಾಧರ್ ಸರ್ ತುಂಬಾ ನೀಟಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆನಂದ್ ಸರ್, ನಮ್ಮ ಸಿನಿಮಾದ ನಿರ್ಮಾಪಕರು, ಸಿನಿಮಾ ತಯಾರಿ ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ, ಎಷ್ಟು ಪ್ರಜ್ಞೆಯಿಂದ ಹಣನ ಕೊಟ್ಟು ನಾವು ಸಿನಿಮಾನ ಹೇಗೆ ಪೋಷಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಆನಂದ್ ಸರ್ಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು, ಅಂದರೆ ಸಿನಿಮಾಟೋಗ್ರಾಫ್ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಸಿನಿಮಾಗೆ ಬಹಳ ಪ್ರಾಮಾಣಿಕವಾಗಿ, ಅಫ್ಕೋರ್ಸ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಸಾಲಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಕೊಳ್ಳೋದ್ರೆ ನನಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಈ ಪಾತ್ರ ನೋಡಿದಿರಿ, ಹಾಡು ನೋಡಿದಿರಿ, ಟ್ರೈಲರ್ ನೋಡಿದಿರಿ, ಸಿನಿಮಾ ಬಗ್ಗೆ ಸಾಕಷ್ಟು ನಿಮಗೆ ಆಗಲೇ ಮಾಹಿತಿ ಸಿಕ್ಕಿದೆ. ಆದರೆ ಇನ್ನು ಹೆಚ್ಚು ಮಾತಾಡಬೇಕು ಅಂತೇಳಿ ನಾನು ಸಿನಿಮಾ ರಿಲೀಸ್ ಆಗಲಿ ಅಂತ ಕಾಯ್ತಿದ್ದೀನಿ. ಮೇ 10ನೇ ತಾರೀಕು ರಿಲೀಸ್ ಆದ ನಂತರ ಇನ್ನೂ ಹೆಚ್ಚು ಮಾತಾಡೋದಕ್ಕೆ ಸಿಗುತ್ತೆ. ಯಾಕಂದರೆ ಇವಾಗ ಒಂದು ಸಲ ಮಾತು ಶುರು ಮಾಡಿದ್ರೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ, ಅದರಲ್ಲಿ ಅರ್ಧ ಭಾವನಾತ್ಮಕತೆನೇ ಇರುತ್ತೆ. ಯಾಕಂದರೆ ನನ್ನ ಅಳಿಯ ಜೈ ಮೊದಲನೇ ಸಲ ಸ್ಕ್ರೀನ್ ಮೇಲೆ ಬಂದಿದ್ದಾನೆ. ಸರ್ ಕಥೆ ಎಲ್ಲ ಹೇಳಿದಾಗ ಈ ಥರ ಇನ್ನೊಂದು ಪಾತ್ರ ಇದೆ ಅಂತ ಹೇಳಿದಾಗ ಯಾಕೆ ಈ ಥರ ಪ್ರಯತ್ನ ಮಾಡಬಾರ್ದು ನಾವು ಅನ್ನೋ ಒಂದು ಚರ್ಚೆ ಬಂದಾಗ ನಾವೆಲ್ಲರೂ ಕೂತ್ಕೊಂಡು ಫೈನಲಿ ಕನ್ಫರ್ಮ್ ಆದಮೇಲೆ ನಾನು ನಮ್ಮ ಜೈಗೆ ನಮ್ಮ ಚಿನಿಗೆ ಒಂದೇ ಒಂದು ಮಾತು ಹೇಳಿದ್ದು, ಏನು ತಲೆ ಕೆಡಿಸ್ಕೋಬೇಡ, ನಿರ್ದೇಶಕರು ಹೇಳ್ದಂಗೆ ಕೇಳ್ಬಿಡು, ಒಬ್ಬ ವಿದ್ಯಾರ್ಥಿ ಆಗಿದ್ಬಿಡು, ಅದು ಬಹಳ ದೊಡ್ಡ ಯಶಸ್ಸು ಪ್ರತಿಯೊಬ್ಬ ನಟನಿಗೂ ಅಂತ ಹೇಳಿದೆ. ಯಾಕಂದರೆ ಏನು ನಾನೇನೋ ಹೇಳ್ತಿರೋಂಥ ವಿಚಾರ ಅಲ್ಲ, ನನಗಿಂತ ಮುಂಚೆ ಬಂದಂಥ ನಮ್ಮ ಹಲವಾರು ಮೇರು ನಟರು, ನಮ್ಮ ಹಿರಿಯರು ಎಲ್ಲರೂ ಮಾಡಿರೋಂಥ ಕೆಲಸನ ನಾವು ಅನುಸರಿಸ್ತಾ ಇದ್ದೀವಿ. ಹಾಗಾಗಿ ಆ ಕೆಲಸ ಮಾಡೋಣ ಅಂತ ಹೇಳಿದೆ. ಆದರೆ
ಅಷ್ಟನ್ನು ಆತ ಅಷ್ಟು ಬಹಳ ದೀರ್ಘವಾಗಿ ಮನಸ್ಸಲ್ಲ ಹಾಕ್ಕೊಂಡು ಅಂಥ ಒಳ್ಳೆ ಕೆಲಸ ಮಾಡಿದ್ದಾನೆ. ಇವಾಗ ಆತನ ಡ್ಯಾನ್ಸ್ ಆಗಿರ್ಬೋದು, ಆತನ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಮೇಲೆ ಅವನ ಧ್ವನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿದೆ. ಚಿನ್ನು, ಆಲ್ ದ ಬೆಸ್ಟ್ ಟು ಯು. ಸೊ ಐ ಆಮ್ ವೆರಿ ಶ್ಯೂರ್ ಈ ಒಂದು ಕ್ಷಣ, ಇದುವರೆಗೂ ನಾವು ಸಿನಿಮಾ ಬಗ್ಗೆ ಮಾತಾಡೋದು, ಇವಾಗ ನನ್ನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ನಿಜ, ನನ್ನ ಶ್ರೀಮತಿ ಸ್ಪಂದನ ಇದ್ದಿದ್ರೆ ಬಹಳ ಖುಷಿ ಪಟ್ಟಿರೋಳು, ಬಹಳ ಹೆಮ್ಮೆ ಪಟ್ಟಿರೋಳು. ಯಾಕಂದರೆ ಅವಳಿಗೇನೋ ವಿಶೇಷವಾದ ಪ್ರೀತಿ ಅವನ ಮೇಲೆ. ಆಮೇಲೆ ಈ ಸಿನಿಮಾ ಮಾಡ್ತಾ ಇದ್ದಾಗಲೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾ ಬಗ್ಗೆ ವಿಚಾರಿಸ್ತಾ ಇರಲಿಲ್ಲ, ಈ ಸಿನಿಮಾ ಬಗ್ಗೆ ಸ್ವಲ್ಪ ಹತ್ತಿರದಿಂದ ವಿಚಾರಿಸ್ತಾ ಇದ್ಲು. ಸೊ ಹಾಗಾಗಿ ಆಕೆ ಪ್ರೀತಿ, ಆಕೆ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು. ನಮ್ಮ ಗ್ರೇ ಗೇಮ್ಸ್ ಚಿತ್ರದ ಟ್ರೇಲರ್ ಲಾಂಚ್ ಇವೆಂಟ್ ಬಂದಿದ್ದಕ್ಕೆ, ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಚಿನ್ನೇಗೌಡರು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಮುರಳಿ ಸರು, ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಆನ್ ದ ಸ್ಪೆಷಲ್ ಇವೆಂಟ್ ಆಫ್ ಆಸ್. ಗ್ರೇ ಗೇಮ್ಸ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಟ್ರೇಲರು. ತುಂಬ ಚೆನ್ನಾಗಿದೆ. ಬಟ್ ಫಿಲ್ಮ್ ರಿಲೀಸ್ ಆದಮೇಲೆ ಜಾಸ್ತಿ ಮಾತಾಡೋಕ್ಕಾಗೋದು ನಮಗೂ. ಇದು ಸೇಫಾಗಿ ಹೇಳ್ಬೋದು, ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರೋದು. ನಮ್ಮ ಪ್ರೊಡ್ಯೂಸರ್ ಸರ್, ಆನಂದ್ ಸರ್ ಆಗ್ಬೋದು, ಗಂಗಾಧರ್ ಸರ್ ಆಗ್ಬೋದು, ಹ್ಯಾಟ್ಸ್ ಆಫ್ ಟು ಯು. ಈ ಥರ ಕಾನ್ಸೆಪ್ಟ್ ಒಂದು ಯೋಚನೆ ಮಾಡಿಬಿಟ್ಟು ನಮ್ಮ ಕನ್ನಡ ಸಿನಿಮಾಗೆ ಆ್ಯಂಡ್ ಪ್ಲಸ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ವಿಜಯರಾಘವೇಂದ್ರ ಸರ್, ನಾವು ತುಂಬ ವರ್ಷದಿಂದ ಜೊತೆಗೆ ಮಾಡಬೇಕು ಅನ್ಕೊತಾನೆ ಇದ್ವಿ. ಫೈನಲಿ ಕಾಲ ಕೂಡ ಬಂತು. ಆ್ಯಂಡ್ ನಾನು ಯಾವಾಗಲೂ ಹೇಳೋದು, ಒಬ್ಬರು ಆ್ಯಕ್ಟರು, ಒಳ್ಳೆ ಆ್ಯಕ್ಟರ್, ಆ ಒಂದು ಸೀನ್ ಇನ್ನೂ ಚೆನ್ನಾಗಿ ಆಗೋಕ್ಕೆ ನಿಮ್ಮ ಕೋ ಆ್ಯಕ್ಟರ್ ಸಪೋರ್ಟು ತುಂಬಾ ಮುಖ್ಯ. ಸೊ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್, ನಾನು ಯಾವುದು ಅಂತ ರಿವೀಲ್ ಮಾಡಲ್ಲ, ಡೋಂಟ್ ವರಿ. ಬಟ್ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್ ಐ ಓವ್ ಯು. ನಿಮ್ಮಿಂದಾನೇ ಆ ಸೀನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿರೋದು. ಅಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದ್ರಿ, ರೆಸ್ಪಾಂಡ್ ಮಾಡಿದ್ರಿ. ಸೊ ಜೈ, ಆಗಲೇ ಎಲ್ಲರೂ ಹೇಳ್ತಾರೆ, ನಮ್ಮಮ್ಮ ಎಮೋಷ್ನಲ್ ಆಗ್ತಿದ್ದಾರೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಯು. ತುಂಬ ನಾಟಕ ಆಡ್ದ ಮ್ಯಾಮ್, ತುಂಬ ಟೆನ್ಷನ್ನು ಅದು ಇದು ಶೂಟಿಂಗ್ ಟೈಮಲ್ಲೆಲ್ಲ. ಬಟ್ ಫಿಲಮ್ ನೋಡಾದ್ಮೇಲೆ ಎಷ್ಟು ಈಸಿಯಾಗಿ ಮಾಡಿಬಿಡ್ತಾರೆ, ಎಫರ್ಟ್ಲೆಸ್ ಆಗಿ ಮಾಡಿಬಿಡ್ತಾರೆ ಅಂತ ಅನಿಸ್ತು. ಐ ಥಿಂಕ್ ವಾಸ್ ಬಾರ್ನ್ ಟು ಬಿ ಅನ್ ಆ್ಯಕ್ಟರ್. ಸೊ ಆಲ್ ದ ಬೆಸ್ಟ್ ಜೈ. ಶ್ರುತಿ ಪ್ರಕಾಶ್ ಅವರು ಇಲ್ಲ ಇವತ್ತು, ಬಟ್ ಅವ್ರದ್ದು ಆ್ಯಕ್ಚುಲಿ ತುಂಬಾ ಕಾಂಪ್ಲಿಕೇಟೆಡ್ ರೋಲು ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಶ್ರುತಿ. ಆ್ಯಂಡ್ ಈ ಹುಡುಗಿ ಬಗ್ಗೆ ಹೇಳಬೇಕು, ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಿಲಮ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು, ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಆಲ್ ದ ಬೆಸ್ಟ್ ಫ್ಯೂಚರ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಶಿತಾ ಸಿಂಗ್. ನನ್ನ ಸ್ವಲ್ಪ ಕನ್ನಡ ಬರುತ್ತೆ, ಕನ್ನಡ ಕಲಿತಾ ಇದ್ದೀನಿ. ಸೊ ಐ ಆಮ್ ಗೋನಾ ಟಾಕ್ ಇನ್ ಇಂಗ್ಲಿಷ್. So this is my debut Kannada film, and it was so exciting to shoot on the film. And my character is a dancer and gamer, and for the first time I'm playing this character. So I was very excited, and to come on board with the team. Gangadhar sir is an amazing director. He takes out the best from you, and I have enjoyed every moment being on the set, shooting for the film, and working with Jay. Unfortunately, I did not get to work with Bhavna and other actors in the film. My major scenes were with Jay. I'm meeting them only, during these events. But they have done such an amazing job, such beautiful work. I love the look of Vijay sir. He is looking so different in the film. And when I was watching this film during Ifi Goa, I had literally tears in my eyes. And I want you guys to watch it, because this is a very different film, and this is surely gonna bring lot of different elements of filmmaking into the Kannada industry. I'm sure about that, because Gangadhar sir has put in a lot of efforts for it. Thank you. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಬಂದಿದ್ದೀರೋ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್, ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ. ಮೀನ್ಸ್ ಅ ಲಾಟ್ ಫಾರ್ ದ ಟೀಮ್. ಫಸ್ಟು ಮುರಳಿ ಮಾಮಂಗೆ ಥ್ಯಾಂಕ್ಸ್, ಅಶ್ವಿನಿ ಆಂಟಿಗೆ ಮತ್ತು ತಾತಾಗೆ ಬಂದಿದ್ದಕ್ಕೆ. ಸೊ ಮೀನ್ಸ್ ಅ ಲಾಟ್ ಇವರೆಲ್ಲ ಬಂದಿರೋದು.
ಸೊ ಗ್ರೇ ಗೇಮ್ಸಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಜ. ಆಯ್ತು, ನಾನೇ ಒಂದು ಪ್ರಶ್ನೆ ಕೇಳ್ತೀನಿ. ಹಾಂ, ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಘಮಾಮ, ಅವರು ಕರೆಸಿದ್ರು ಸ್ಟಾರ್ ಬಕ್ಸಲ್ಲಿ ಅವ್ರ ಅಡ್ಡ ಅಲ್ಲಿ ಕರೆದ್ಬಿಟ್ಟು ಬಾರೋ ಇಲ್ಲಿ ಅಂದರು. ನಾನು ಏನಕ್ಕೆ ಕರಿತಾ ಇದ್ದಾರೆ, ಮೇ ಬಿ ಏನೋ ಒಂದು ಕಾಫಿ ಕುಡಿಯೋಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಕತೆ ಕೇಳೋಕ್ಕೆ ಅಂತ. ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳ್ದಾಗಲೇ ನಂಗೆ ಇಷ್ಟ ಆಯಿತು, ಮಾಡಬೇಕು ಅಂತ ಅನಿಸ್ತು. ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆ್ಯಕ್ಚುಲಿ ನಂಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದು ಅಶ್ವತ್ತೆ. ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಮೇ ಬಿ ನನಗಿಂತ ತುಂಬ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ. ಫಸ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ದೆ ಅವರು, ಚಿನ್ನು ಚೆನ್ನಾಗಿ ಮಾಡು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಗಂಗಾಧರ್ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೇಳಿದ್ರು, ಇಲ್ಲ ಜಯ್, ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ, ಬಟ್ ಅಲ್ಲಿ ಗೊತ್ತಾಯಿತು ಗಂಗಾಧರ್ ಸರ್ ಎಷ್ಟು ಸೀರಿಯಸ್ಸು ಅಂತ. ಸೊ ನೀಟಾಗಿ ಹೇಳಿದ್ರು, ಈ ಕ್ಯಾರೆಕ್ಟರ್ಗೆ ಇಷ್ಟೇ ಬೇಕು, ಅಷ್ಟೇ ಬೇಕು, ಜಾಸ್ತಿ ಬೇಡ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಹಂಗೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಮಾಮನ ಜೊತೆ ಮಾಡ್ಬೇಕಂದಾಗ ಒಂದು ಸ್ವಲ್ಪ ಭಯ ಇತ್ತು, ಹೆಂಗೆ ಮಾಡ್ತೀನಿ ಹೇಗೆ ಅಂತ. ಅದಕ್ಕೆ ಬಟ್ ಮಾಮ ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು, ಆರಾಮಾಗಿರು, ರಿಲ್ಯಾಕ್ಸ್ ಆಗಿರು, ಆರಾಮಾಗಿ ಮಾಡು ಅಂತ. ಸೊ ತುಂಬ ಗೈಡ್ ಮಾಡಿದ್ರು ಮಾಮನು. ಸೊ ಮತ್ತು ಬಾಬಾ ಅವರು, ತುಂಬ ಜನ ಸೀನಿಯರ್ಸ್ ಜೊತೆ ಮಾಡಿದೆ, ಅಪರ್ಣಾ ಮ್ಯಾಮು, ಸೊ ರವಿ ಭಟ್ ಸರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಲ್ಲ ಅವ್ರು ನೋಡ್ಬಿಟ್ಟು ಕಲ್ತ್ಕೊಂಡೆ ದೂರದಿಂದ. ಆಮೇಲೆ ಒಳ್ಳೆ ಗೈಡಿಂಗ್ ಏನು ಆ್ಯಕ್ಟರ್ಸ್ ಇದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಟೀಮ್ ಹೇಳಬೇಕು, ಆನಂದ್ ಸರ್ ಆಗಿರಲಿ, ಗಂಗಾಧರ್ ಸರ್ ಆಗಿರಲಿ, ಇಡೀ ಡೈರೆಕ್ಷನ್ ಟೀಮು, ಕ್ಯಾಮ್ರಾ ಟೀಮು, ಎಲ್ಲ ಟೀಮು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಸೊ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಮ್ಮ ರಾಜು ಸರ್ಗೆ. ಡ್ಯಾನ್ಸ್ ನೀವೆಲ್ಲ ನೋಡಿದ್ದು ಅವರಿಂದನೇ ಆಗಿದ್ದಾವೆಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿಗೆ, ಅದು ರಾಘಮಾಮನ ಜೊತೆ ಮಾಡ್ತಾ ಇರೋದು. ಐ ಥಿಂಕ್ ನನ್ನ ಲಕ್ಕೆ ಅನಿಸುತ್ತೆ. ಸೊ ತುಂಬ ಕಲಿತೆ, ಇನ್ನೂ ಕಲಿಯೋದಿದೆ. ಸೊ ಓಕೆ, ನನ್ನ ಪ್ರಶ್ನೆ ಕೂಡ ಅದೇ ಇತ್ತು. ಈಗ ನೀವೇ ಸಿಂಗಲ್ ಆಗಿ ಲಾಂಚ್ ಆಗಿದ್ರೆ ಅದೊಂಥರ ಆಗ್ತಿತ್ತು, ತುಂಬ ಸ್ಕ್ರೀನ್ ಸ್ಪೇಸ್ ಒಟ್ಟಿಗೆ ಇದೆ, ಹೆಂಗಿತ್ತು ಅನ್ನೋ. ಎಲ್ಲರಿಗೂ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಲ ಬಂದಿದ್ದೀರಾ ಗ್ರೇ ಗೇಮ್ಸ್ ಇವೆಂಟ್ಸ್ ಆಗಲಿ, ನಾನು ಬೇರೆ ಪ್ರೊಡಕ್ಷನ್ಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವತ್ತಿನ ನಮ್ಮ ಗೆಸ್ಟ್ಸ್ ಚೆನ್ನೇಗೌಡ ಸರ್, ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಶ್ವಿನಿ ಮೇಡಮ್. ಸೊ ಎಲ್ಲ ಉಳಿದ ಇನ್ವೈಟೀಸ್ಗೂ ಐ ವೆಲ್ಕಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಸೊ ಸಿನಿಮಾ ಬಗ್ಗೆ ತುಂಬ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಯೂಶ್ವಲಿ ಸ್ಕ್ರೀನ್ ಮೇಲೆ ಬಂದರೆ ನರ್ವಸ್ ಆಗ್ತೀನಿ. ಹಿಂದೆ ನಿಂತಾಗ ಐ ವಿಲ್ ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ಲಾಟ್ ಫ್ರಮ್ ಮೈ ಆರ್ಟಿಸ್ಟ್ಸ್. ಬಟ್ ನನಗೆ ಮೇಲೆ ಕ್ಯಾಮ್ರಾ ಇಟ್ಟರೆ ನನಗೆ ಗೊತ್ತೇ ಆಗಲ್ಲ ಏನು ಹೇಳಬೇಕಂತ. ಸೊ ಬಟ್ ಕೆಲವು ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಟೈಮ್ದಲ್ಲಿ ಹೇಳ್ತೀನಿ. ಸೊ ಆನಂದ್ ಅವರು ಈ ಕಾನ್ಸೆಪ್ಟ್ ತೊಗೊಂಬಂದರು. ಸ್ವಲ್ಪ ನಾನು ಯೋಚನೆ ಮಾಡಿದೆ, ಯಾಕಂತಂದರೆ ಕಾಂಪ್ಲಿಕೇಟೆಡ್ ಇತ್ತು, ಮತ್ತು ಕನ್ನಡ ಆಡಿಯನ್ಸ್ಗೆ ಅದನ್ನು ಹೇಗೆ ಒಂದು ಕನ್ವಿನ್ಸಿಂಗ್ ಆಗಿ ಎಮೋಷ್ನಲ್ ಆಗಿ ಸ್ಟೋರಿ ಹೇಳೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಕೆಲವು ಮಂತ್ಗಳು ಅದನ್ನು ಸ್ಟೋರಿ ಡೆವಲಪ್ ಮಾಡಿದ್ವಿ. ಆಮೇಲೆ ಕನ್ವಿನ್ಸ್ ಆದೆ ನಾನು, ಓಕೆ ಮಾಡ್ಬೋದು ಇದನ್ನಂತ. ದೆನ್ ಆನಂದ್ ಅವ್ರಿಗೆ ಹೇಳಿದೆ, ಆಯಿತು ಮಾಡೋಣ ಆನಂದ್ ಅವ್ರಂತ. ಸೊ ಆನಂದ್ ವಾಸ್ ಮೋರ್ ಲೈಕ್ ಅ ಫ್ರೆಂಡ್ ದ್ಯಾನ್ ಅ ಪ್ರೊಡ್ಯೂಸರ್. ಓಕೆ, ದಟ್ಸ್ ವಾಟ್ ಐ ವಾಂಟ್ ಟು ಸೇ. ದಟ್ ಈಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಓಕೆ, ಸೊ ಅದಾದಮೇಲೆ ಕಾಸ್ಟಿಂಗಿಗೆ ಬಂತು. ಕಾಸ್ಟಿಂಗಿಗೆ ಬಂದಾಗ ಒಂದು ಹಾರ್ವರ್ಡ್ ರಿಟರ್ನ್ ಸೈಕಾಲಜಿಸ್ಟ್, ಅಂದರೆ ಅವ್ರು ಏನೇ ಹೇಳಿದ್ರು ಒಂದು ಅಥೆಂಟಿಕ್ ಆಗಿರಬೇಕು ಅಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೆ ವಿಜಯ್ ಸರ್ಗೆ ನಾವು ಅಪ್ರೋಚ್ ಮಾಡಿದ್ವಿ. ಯಾಕಂದರೆ ಅವ್ರದ್ದು ಇಂಪ್ರೆಷನ್ ಹಾಗೆ ಇದೆ ಎಲ್ಲರ ಮೇಲೆ. ಅವ್ರು ಹೇಳಿದರೆ ಅದೊಂದು ಸ್ವಲ್ಪ ಅಥೆಂಟಿಕ್ ಅನಿಸುತ್ತೆ. ಓಕೆ, ಸುಮ್ಮನೆ ಮಾಡೋದೊಂದು ಹೇಳೋದೊಂದು ಹಂಗಿಲ್ಲ. ಸೊ ನಮ್ಗನ್ನಿಸ್ತು, ನಾನು ಆನಂದ್ ಅವ್ರು ಡಿಸ್ಕಸ್ ಮಾಡಿದಾಗ, ಇಲ್ಲ ಸರ್, ಈ ಒಂದು ಸಬ್ಜೆಕ್ಟ್ನ ಇವ್ರ ಕಡೆಯಿಂದ ಹೇಳಿಸಿದ್ರೇ ಚೆನ್ನಾಗಾಗುತ್ತೆ ಅಂತ. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಆಮೇಲೆ ಐ ವಾಂಟೆಡ್ ಅ ಸ್ಟ್ರಾಂಗ್ ಪೊಲೀಸ್ ಆಫೀಸರ್. ಸೊ ಭಾವನಾ ಮೇಡಮ್ಗೆ ವಿಜುವಲೈಸ್ ಮಾಡೋದು ಕಷ್ಟ ಆಯಿತು, ಯಾಕಂದರೆ ಅವರಂಥ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಬಟ್ ಸಮ್ ಹೌ ಐ ನ್ಯೂ ದ್ಯಾಟ್ ಸಮ್ ಆಫ್ ಹರ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಬೇರೆ ಫಿಲ್ಮಲ್ಲಿ ನಾನು ನೋಡಿದ್ದೆ, ಈ ಕೆಲಸ ತೆಗಿಬೋದು ಅಂತ ನನಗೆ ಗೊತ್ತಿತ್ತು. ಸೊ
ಭಾವನಾ ಮೇಡಮ್ಗೆ ಹಾಗೆ ಸೆಲೆಕ್ಟ್ ಮಾಡಿದ್ವಿ. ಸೊ ವಿಜಯ್ ಸರು, ಭಾವನಾ ಮೇಡಮ್ ಆನ್ ಬೋರ್ಡ್ ಬಂದರು. ಮತ್ತು ಶ್ರುತಿ ಪ್ರಕಾಶ್ ಅವ್ರದ್ದೊಂದು ಸೆಲೆಬ್ರಿಟಿ ಕ್ಯಾರೆಕ್ಟರ್ ಇದೆ, ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇದೆ, ಆ ರೀತಿ ಗ್ಲ್ಯಾಮರಸ್ ಒಂದು ಲುಕ್ ಬೇಕಾಗಿತ್ತು, ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಇಶಿತಾ, ನನಗೆ ಅದೇ ಲುಕ್ ಬೇಕಾಗಿತ್ತು. ಸೊ ಒಂದು ಯಾಕೆ ಅಂತ ಆ ಫಿಲ್ಮಲ್ಲಿ ನೋಡಿ ನೀವು, ನಾನು ಹೇಳಲ್ಲ, ಬಟ್ ಆ ಒಂದು ಪರ್ಟಿಕ್ಯುಲರ್ ಲುಕ್ ಬೇಕಾಗಿತ್ತು, ಹೀಗಾಗಿ ಇಶಿತಾಗಿ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಅಪರ್ಣಾ ಮೇಡಮ್ ಇಲ್ಲ, ಇವತ್ತು ಹಾಸ್ಪಿಟ್ಲಲ್ಲಿದ್ದಾರೆ. ಈಗ ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅವ್ರಿಗೆ. ಇಲ್ಲ ಅಂದರೆ ಅವ್ರು ಇಷ್ಟು ಎಕ್ಸೈಟ್ ಆಗಿದ್ದರು ಬರಲಿಕ್ಕೆ ಈ ಫಂಕ್ಷನ್ಗೆ. ಅವರು 2 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ರು. ಎವ್ರಿ ಟೈಮ್ ನನಗೆ ಕೇಳೋರು, ಗಂಗಾಧರ್ ಯಾವಾಗ ಮಾಡ್ತಿದ್ದೀರಾ ಅಂತ. ನಿನ್ನೆ ಕಾಲ್ ಮಾಡಿದರು. ಆಲ್ಮೋಸ್ಟ್ ಶಿ ಹ್ಯಾಡ್ ಟಿಯರ್ಸ್. ಇಲ್ಲ ಗಂಗಾಧರ್, ಐ ಹ್ಯಾಡ್ ಟು ಮಿಸ್ ದಿಸ್, ನೋಡಿ ನನಗೆ ಹೆಲ್ತ್ ಸರಿ ಇಲ್ಲ ಈಗ, ಇದೇ ಟೈಮ್. ನಾನು ಅಂದೆ ಮೇಡಮ್ ಪ್ರೀಮಿಯರಲ್ಲಿ ಸಿಗೋಣ, ತಲೆ ಕೆಡಿಸ್ಕೊಬಿಡಿ, ಈಗ ಆರಾಮಾಗಿ ನೀವು ಅಂತ. ಸೊ ವಿ ಮಿಸ್ ಹರ್ ನಾವು, ಲೈಕ್ ವಿ ವಾಂಟೆಡ್ ಹರ್ ಟು ಬಿ ಪಾರ್ಟ್ ಆಫ್ ದ ಇವೆಂಟ್. ಬಿಟ್ಟರೆ ರವಿ ಭಟ್ ಸರ್ ಈಗ ಎಲ್ಲೋ ಹೊರಗಡೆ US ಅಲ್ಲಿದ್ದಾರೆ, ಹೀಗಾಗಿ ರವಿ ಭಟ್ ಸರ್ ಬರಲಿಲ್ಲ. ಸೊ ಇದಾದಮೇಲೆ ನಾವು ಐ ವಿಲ್ ಕಮ್ ಟು ಜೈ. ಓಕೆ, ಸೊ ಜೈದು ನಂದು ಒಂಥರ ಜರ್ನಿ ಎಲ್ಲರಿಗಿಂತ ಹೆಚ್ಚಿಗೆ ಇದೆ ಈ ಫಿಲ್ಮಲ್ಲಿ. ಓಕೆ, ಸೊ ವಿಜಯ್ ಸರ್ ಹೇಳ್ದಂಗೆ, ಚೆನ್ನೇಗೌಡ ಸರ್ ಹೇಳ್ದಂಗೆ, ನನಗೆ ಐಡಿಯಾ ಇರಲಿಲ್ಲ ಈ ಹುಡುಗ ಫ್ಯಾಮಿಲಿಯಿಂದ ಅಂತ. ಸೊ ನಾನು ಮೊದಲು ಸೆಲೆಕ್ಟ್ ಮಾಡಿದೆ. ಆಮೇಲೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು, ಇವನು ವರ್ಕ್ಶಾಪ್ಗೆಲ್ಲ ಬರಲಿಲ್ಲ ಅಂದರೆ ಹೇಗೆ ಅಂತ. ಜೋರು ಮಾಡೋಕ್ಕೂ ಬರಲ್ಲ, ಬೇರೆ ಯಾವುದೋ ಇದಾದರೆ ನಾನು ಏನೋ ಮಾಡಿ ಒಂದು ಇದನ್ನು ಮಾಡೋದು. ನನಗೆ ಸೀರಿಯಸ್ ಆಗಿ ನಾನು ಹೇಳ್ತೀನಿ, ಅದೊಂದು ನರ್ವಸ್ನೆಸ್ ನನಗಿತ್ತು. ಯಾಕಂದರೆ ನನಗೆ ಕ್ಲಿಯರ್ ಇತ್ತು ಈ ಕ್ಯಾರೆಕ್ಟರ್ ತುಂಬ ಡಿಫಿಕಲ್ಟ್ ಇದೆ, ಇದಕ್ಕೆ ವರ್ಕ್ಶಾಪ್ ಬೇಕು ಅಂತ. ಸೊ ನಾವು ವಿಜಯ್ ಸರ್ಗೂ 1 ದಿನ 2 ದಿನ ವರ್ಕ್ಶಾಪ್ ಕರೆದಿದ್ದೀವಿ, ಮೇಡಮ್ಗೂ ಕರೆದಿದ್ವಿ. ಸೊ ಇವಂದು ತುಂಬ ದಿನ ಇತ್ತು. ಬಟ್ 21 ಡೇಸ್ ನಾವು ವರ್ಕ್ಶಾಪ್ ಮಾಡಿದ್ವಿ. 1 ದಿನ ಮಿಸ್ ಮಾಡಿದೆ, ಅವನು ಬಂದಿದ್ದಾನೆ. ಒಂದು ಸಂಸ್ಕೃತಿ ಅನ್ನೋದು ಮನೆಯಿಂದನೇ ಬರಬೇಕು. ಸೊ ನನಗೆ ಒಂದು ಹೆಜ್ಜೆ ಏನಿತ್ತು ಅದನ್ನು ಅವನೇ ಇದನ್ನು ಮಾಡಿದ. ಹಿ ಇಸ್ ಸಚ್ ಎ ಹಂಬಲ್ ಬಾಯ್. ನಾನು ಲಾಂಚ್ ಮಾಡ್ತಿದ್ದೀನಿ ಅಥವಾ ನನ್ನ ಫಿಲ್ಮಲ್ಲಿ ಡೆಬ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ. ಯುವರ್ ಸಿನ್ಸಿಯರಿಟಿ ವಿಲ್ ಟೇಕ್ ಯು ಲಾಂಗ್ ವೇ. ಬಿ ಹಂಬಲ್, ಬಿ ಸಿನ್ಸಿಯರ್ ಲೈಕ್ ಹೌ ಯು ಆರ್. ಅದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿವರೆಗೂ ಅವ್ನ ಹಂಬಲ್ನೆಸ್ಸು ಒಂದಿದು, ಈಸ್ ಅ ಬ್ರಿಲಿಯಂಟ್ ಬಾಯ್. ಓಕೆ, ನಾನು ಎಲ್ಲರ ಮುಂದೆ ಹೇಳ್ತೀನಿ, ನಾನು ಹೊಗಳೋದು ತುಂಬ ಕಡಿಮೆ ಯಾರನ್ನೂ. ಓಕೆ, ತುಂಬ ಕಡಿಮೆ. ಬಟ್ ಇದನ್ನು ಮನಸ್ಸಿಂದ ಹೇಳ್ತಿದ್ದೀನಿ ಜೈ ಬಗ್ಗೆ. ಐ ಆಮ್ ಸೋ ಹ್ಯಾಪಿ ವಿತ್ ಹಿಮ್. ಒಂದಿನಾನು ಏನೋ ನನಗೆ ಮನಸ್ಸಿಗೆ ಕೆಟ್ಟ ಅನ್ಸೋ ಹಂಗೆ ಹಾಗೆ ಏನೂ ಮಾಡಿಲ್ಲ ಅವನು. ಮೇಡಮ್, ಯು ಹ್ಯಾವ್ ರೇಸ್ಡ್ ಹಿಮ್ ಸೋ ವೆಲ್. ಓಕೆ, ಸಚ್ ಎ ಗುಡ್ ಬಾಯ್ ಈಸ್. ಓಕೆ, ಸೊ ಅದನ್ನು ಜೈ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ, ಇದು ಅವನ ಬಗ್ಗೆ ಆಯಿತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸಿನಿಮಾದಲ್ಲಿ ನೋಡಿ, 2 ಅವರ್ ಸಿನಿಮಾನೇ ಮಾಡಿದ್ದೀವಿ. ಓಕೆ, ಸೊ ಎಲ್ಲ ನೀವು ನೋಡಿ ಅದರಲ್ಲಿ. ಸೊ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಕ್ಯಾರೆಕ್ಟರ್. ಅದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅಲ್ಲ. ಮತ್ತು ಅವನು ಯಾವತ್ತೂ ಬಂದು ನನಗೆ ರಿಕ್ವೆಸ್ಟ್ ಮಾಡಲಿಲ್ಲ, ಸರ್ ಇದೊಂದು ರೀತಿ ಸೀನ್ ಕೊಡಿ, ಎಲಿವೇಶನ್ ಸೀನ್ ಕೊಡಿ, ಇದನ್ನು. ನೋ, ಏನು ನಾನು ಬರೆದಿದ್ದೀನಿ ಅವನು ಅದನ್ನೇ ಮಾಡ್ತಾಯಿದ್ದ. ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಕೊಡ್ತಾ ಇದ್ದೆ ಎಕ್ಸ್ಪ್ರೆಷನ್ಸು, ಕಡಿಮೆ ಮಾಡಂದರೆ ಕಡಿಮೆ ಮಾಡ್ತಿದ್ದೆ. ಹಿ ನೆವರ್ ಬ್ರಾಟ್ ಹೀಸ್ ಅಜೆಂಡಾ ಇನ್ ಟು ದ ಫಿಲ್ಮ್. ಅದು ನನಗೆ ತುಂಬ ಇಂಪಾರ್ಟೆಂಟು ಆ್ಯಕ್ಟರ್ಸ್ಗೆ. ಆ್ಯಕ್ಟರ್ಸ್ ಯಾರು ತಮ್ಮ ಅಜೆಂಡಾ ತೊಗೊಂಬರ್ತಾರೆ ಸ್ಕ್ರೀನ್ ಇದ್ರ ಮೇಲೆ, ಸೆಟ್ ಮೇಲೆ, ದ್ಯಾಟ್ ಡಿಸ್ಟರ್ಬ್ಸ್ ಮೀ ಅ ಲಾಟ್ ಆವಾಗ. ಬಟ್ ಅವನು ಯಾವತ್ತೂ ಮಾಡಲಿಲ್ಲ. ಅದು ಒಂದು ಹೆದರಿಕೆ ಇತ್ತು ನನಗೆ. ಸೊ ಈ ರೀತಿ ಬೇಕಂದರೆ ಹೇಗೆ ಮಾಡೋದು ಅಂತ. ಸೊ ದಿಸ್ ಈಸ್ ಅಬೌಟ್ ಜೈ, ಬಿಕಾಸ್ ಇದು ಒಂದು ಫಸ್ಟ್ ಫಿಲ್ಮು. ಓಕೆ, ಆ್ಯಸ್ ಮಚ್ ಆ್ಯಸ್ ಹೀ ಈಸ್ ಎಕ್ಸೈಟೆಡ್, ಐ ಆಮ್ ಆಲ್ಸೋ ಎಕ್ಸೈಟೆಡ್ ಫಾರ್ ಹಿಮ್. ಸೊ ಇದಾದಮೇಲೆ ಈಗ ಸಿನಿಮಾ ಹೇಗಾಯಿತು, ಇದೆಲ್ಲ ನಮ್ಮ ಆ್ಯಕ್ಟರ್ಸು ಇವರೆಲ್ಲ ಕಾಣ್ತಿದ್ದಾರೆ ನಿಮಗೆ, ಯು ಕ್ಯಾನ್ ಸಿ ದೆಮ್. ಸೊ ಈಗ ಅದರ ಹಿಂದೆ ಒಂದು ದೊಡ್ಡ ತಂಡನೇ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 300 ಪೀಪಲ್ ಹ್ಯಾವ್ ವರ್ಕ್ಡ್ ಇನ್ ದ ಫಿಲ್ಮ್. 300 ಪೀಪಲ್. ನನ್ನ ADs ಆಗಿರ್ಬೋದು. ಈಗ ಒಬ್ಬೊಬ್ಬರನ್ನಾಗಿ ನಾನು ಕರಿತೀನಿ ಸ್ಟೇಜ್ ಮೇಲೆ, ಯಾಕಂತಂದರೆ ನನಗೆ ಗೊತ್ತು ಅವ್ರು ಏನೇನು ಮಾಡಿದ್ದಾರೆ ಅಂತ. ಬಹುಶಃ ಎಲ್ರಿಗೂ ಅದು ಐಡಿಯಾ ಇರಲ್ಲ. ನನಗೆ ಗೊತ್ತು ಯಾವ್ಯಾವ ಲೆವೆಲಲ್ಲಿ 1 o'clock, 2 o'clock, 3 o'clock ಇನ್ ದ ನೈಟ್ ನಾನು ಕಾಲ್ ಮಾಡ್ತಿದ್ದೆ, ಕರಿತಾ ಇದ್ದೆ. ಸೊ ಫಸ್ಟಾಗಿ ನನ್ನ ಫ್ರೆಂಡ್ ಬಸವರಾಜ್ ಖೇಡದ್, ಅವನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ನಮ್ಮ 99ಇಂದ ಜೊತೆಗಿದ್ದೀವಿ, 25 ವರ್ಷ ಆಯಿತು. ಓಕೆ, ಸೊ ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ. ಸೊ ಬಸವರಾಜ್ ಬಾ. ಸೊ ಬಸವರಾಜ್ಗೆ ಸಾಥ್ ಅಂತಂದರೆ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರ್ ದತ್ತನ್ನ ಬನ್ನಿ. ಸೊ ದತ್ತನ್ನ ಬಸವರಾಜ್ ಯಾವಾಗೂ ಜೊತೆಗಿರೋರು. ಸೊ ನಾನು ಆ ವಿಷಯದ ಬಗ್ಗೆ ಏನೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಓಕೆ, ಇದಾದಮೇಲೆ ನನ್ನ DOP ವರುಣ್ ಪ್ಲೀಸ್ ಕಮ್. ಸೊ ನಾನು ಹೇಳೋನಷ್ಟೇ, ಉಳಿದದ್ದೆಲ್ಲ ಮಾಡೋದು ಇವನು. ಓಕೆ, ಸೊ ವರುಣ್ ಇಲ್ಲ ಅಂತಂದರೆ ನನ್ನ ಕೈಕಾಲ ಆಡ್ತಿರ್ಲಿಲ್ಲ ಸೆಟ್ಟಲ್ಲಿ. ಸೊ ವರುಣ್ ಪ್ಲೀಸ್ ಕಮ್. ಓಕೆ, ಸೊ ಇದಾದಮೇಲೆ
ನನ್ನ ಫಸ್ಟ್ AD ಹರ್ಷ. ಸೊ ನನಗೆ ಏನೇ ಪ್ರಾಬ್ಲಮ್ ಬಂದರೂ ಮೊದಲು ನೆನಪಾಗೋದು ಹರ್ಷ. ಸೊ ಯೂಸ್ ಟು ಬಿ ದೇರ್. ಹರ್ಷ ಕಟ್ಟಿಮನಿ ಬಾ. ಓಕೆ, ಹರ್ಷ ಕಟ್ಟಿಮನಿ. ಮತ್ತು ರೆಸ್ಟ್ ಆಫ್ ದ ಮೈ ಟೀಮ್, ಸುದರ್ಶನ್, ಕೋಮ್ಲಾ, ಎಲ್ಲರೂ ಬನ್ನಿ. ಕೋಮ್ಲಾ, ಸುದರ್ಶನ್, ಸಮರ್ಥ್, ವೇದ ಇಲ್ಲ, ಅನುರಾಧ. ಸೊ ಕರಿತಿದ್ದೀನಿ. ಸೊ ಡೈರೆಕ್ಷನ್ ಟೀಮ್ ಆದಮೇಲೆ ಸೊ ಡೈರೆಕ್ಷನ್ ಟೀಮ್ ಯಾರ್ಯಾರು ಇದ್ದೀರಾ ಬನ್ನಿ ಎಲ್ಲರೂ. ಒಂದಷ್ಟು ಜನ ಇಲ್ಲ, ಇನ್ನೂ 3-4 ಜನ ತುಂಬ ಕೆಲಸ ಮಾಡಿದ್ದಾರೆ, ಅವರಿಲ್ಲ. ಸೊ ಇದಾದಮೇಲೆ ನನ್ನ ಮ್ಯೂಸಿಕ್ ಒಂದು ಸಾಂಗ್ ಮಾಡಿರುವಂಥ ಶ್ರೇಯನ್ ಶ್ರೀರಾಮ್ ಬನ್ನಿ. ಇನ್ನೂ 2 ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಅವರಿಲ್ಲ ಇಲ್ಲಿ ಇವತ್ತು. ಓಕೆ, ಸೊ ಅಶ್ವಿನ್ ಹೇಮಂತ್ ಮತ್ತು ಡೋಲೇಶ್ವರ್ ರಾಜ್ ಸುಂಕು ಅಂತ ಅವರು ಚೆನ್ನಾಗಿರೋ ಸಾಂಗ್ಸ್ ಮಾಡಿದ್ದಾರೆ. ಬಿಟ್ಟರೆ ನನ್ನ ಎಡಿಟರ್ ಜಗದೀಶಿಗೆ ಕಾಟ ಕೊಟ್ಟಷ್ಟು ನಾನು ಯಾರಿಗೂ ಕಾಟ ಕೊಟ್ಟಿಲ್ಲ. ಸತತವಾಗಿ 2 ವರ್ಷ ಎಡಿಟ್ ಮಾಡಿದ್ದೀವಿ ಫಿಲ್ಮು. ಇವತ್ತು ಮಧ್ಯಾಹ್ನದವರೆಗೂ ನಡೀತಾ ಇತ್ತು. ಸೊ ಇನ್ನೂ ನಡೀತಾನೆ ಇರುತ್ತೆ ಅದು. ಬಾ ಜಗದೀಶ್. ಪೇಷಂಟ್ಲಿ ಹಿ ಹ್ಯಾಸ್ ಟಾಲರೇಟೆಡ್ ಮೀ. ಈ ನೆವರ್ ಲಾಸ್ಟ್ ಈಸ್ ಕೂಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಸೊ ಅದನ್ನು ಬಿಟ್ಟರೆ ಒಂದು ದೊಡ್ಡ ಯಾರನ್ನ ಹರ್ಷನ್ ಕರಿ. ಹರ್ಷ ಬಾ. ಒಂದು ಇದನ್ನು ಬಿಟ್ಟರೆ ಒಂದು ದೊಡ್ಡ ಕಲಾವಿದರ ತಂಡನೇ ಇದೆ. ಓಕೆ, ಇಲ್ಲಿ ಎಲ್ಲರೂ ಇದ್ದಾರೆ. ಪೃಥ್ವಿ ಸರ್, ಕೀರ್ತಿ ಸರ್ ಪ್ಲೀಸ್ ಬನ್ನಿ. ನಾಗರಾಜ್ ಸರ್, ರಂಜನ್ ಸರ್, ಅಶ್ವಿನ್, ಮಂಜುನಾಥ್, ಬೋತ್ ಮಂಜುನಾಥ್ ಬನ್ನಿ. ಹಾಗೆ ಇಡೀ ಸಿನಿಮಾ ತಂಡದವರು ಬರಬೇಕು. ಒಬ್ಬೊಬ್ಬರ ಹೆಸರು ನನಗೆ ಜಯ, ವಿಜಯ್ ಸರ್, ಭಾವನಾ ಬನ್ನಿ. ನಮ್ದೊಂದು ಕಂಪ್ಲೀಟ್ ಟೀಮ್ ಫೋಟೋ ಆಪರ್ಚುನಿಟಿ ಮುಗಿಸ್ಬಿಡ. ಬಸವ ಟೀಮ್ ಅವ್ರು ಎಲ್ಲರೂ ಬನ್ನಿ. ಬನ್ನಿ ರಾಮ್ ಮಾಡಿಲ್ವಾ ನೀವು ಫಿಲ್ಮಲ್ಲಿ? ಇದೇ ನಿಮ್ಮ ಸೀನ್ ಇದೆ, ಕಟ್ ಮಾಡಿಲ್ಲ. ಬನ್ನಿ. ಸೀನ್ ಕಟ್ ಮಾಡಿದ್ರೆ ನೀವು ಅಲ್ಲಿ ಕುಡ್ಕೋಬೇಕಪ್ಪ. ಬನ್ನಿ, ಸೀನ್ ಇದೆ ನಿಮ್ಮದು. ಓಕೆ.